70ನೇ ಶ್ಲೋಕದ 2ನೇ ಭಾಗ. ವಿದ್ವಾನಪಿ ತನುಜಾ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯತ್ಸ್ವೀಯ ಪಾರಕ್ಯ ವಿಭಿನ್ನ ಭಾವಃ ಸಮಪ್ರಪದ್ಯೇತ ಯಥಾ ವಿಮೂಢಃ. ಅಂದರೆ ಏನು ತನ್ನ ಕುಟುಂಬದ ಮೇಲೆ ವಿಪರೀತವಾಗಿರತಕ್ಕಂಥ ಆಸಕ್ತಿಯನ್ನು ಹೊಂದುವುದರಿಂದ ಅದರಲ್ಲೇ ರಥನಾಗುವುದರಿಂದಾಗಿ ಅವನು ತಮಸ್ಸನ್ನು ಹೊಂದುತ್ತಾನೆ. ಸಾಧನೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಭಗವಂತ ಕೊಟ್ಟ ದೇಹವನ್ನ ವ್ಯರ್ಥವಾಗಿ ಹಾಳು ಮಾಡಿಕೊಳ್ತಾನೆ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ. ಏವಂ ಯೌವನಾವಸ್ಥ ದುಃಖಂ ವಿತ್ಪಾದ್ಯ. ಇಷ್ಟೊತ್ತು ಈ ಹಿಂದಿನ ಶ್ಲೋಕದಲ್ಲಿ ನಿರ್ಜಿತ್ಯ ದಿಕ್ಚಕ್ರ ಅಭೂತ ವಿಗ್ರಹ ಇತ್ಯಾದಿ ಶ್ಲೋಕಗಳವರೆಗೆ ಸಂಪತ್ತು ಮತ್ತು ಸ್ತ್ರೀ ಇವುಗಳ ವ್ಯಾಮೋಹದಿಂದ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾನೆ ಅನ್ನೋದನ್ನ ತೋರಿಸಿಕೊಟ್ಟು, ಯೌವನಾವಸ್ಥ ದುಃಖ ವ್ಯುತ್ಪಾದ್ಯ ಅಂತ ತೋರಿಸಿಕೊಟ್ಟು, ವಾರ್ಧಕಾವಸ್ಥಾ ಅವಸ್ಥಿತಂ ವಾರ್ಧಕಾವಸ್ಥಾ ವೃದ್ಧಾವಸ್ಥೆ ಸ್ವಲ್ಪ 60 ದಾಟಿದ ನಂತರದಲ್ಲಿ ಅವಸ್ಥಿತಂ ಇರುವಂತಹ ಅನಂತರ ಕಾಲಸ್ಥಿತಂ ಪೃಥಕ್ ಪ್ರದರ್ಶಯತಿ. ಅನಂತರಕಾಲೀನ ಅಂದ್ರೆ ವಾರ್ಧಕಾವಸ್ಥೆ ಮುಗಿದ ಮೇಲೆ ಮರಣಾನಂತರದಲ್ಲಿ ಬರ್ತಕ್ಕಂಥ ದುಃಖಗಳನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ವಿದ್ವಾನಪಿ ಎಂಬ ಶ್ಲೋಕದ ಮೂಲಕವಾಗಿ. ವಿದ್ವಾನ್ ಅಂದ್ರೆ ಅರ್ಥ ಏನು? ತಿಳಿದವನು ಅಂತ ಅರ್ಥ. ವೇದಶಾಸ್ತ್ರ ಪಾರಂಗತೋಪಿ, ವೇದಶಾಸ್ತ್ರದ ಪಾರ ಅಂದ್ರೆ ತೀರ, ಪೂರ್ತಿ ವೇದವನ್ನ ಶಾಸ್ತ್ರವನ್ನೆಲ್ಲ ಓದಿದ್ದಾನೆ. ವೇದಶಾಸ್ತ್ರ ಪಾರಂಗತಃ ಅಪಿ ಯಾವತ್ ಶರೀರಾದಿ ದಾರ್ಢ್ಯಂ, ಎಲ್ಲಿಯವರೆಗೆ ಶರೀರದಲ್ಲಿ ಗಟ್ಟಿಮುಟ್ಟವಾಗಿ ಶಕ್ತಿ ಇರುತ್ತೋ, ಎಲ್ಲಿಯವರೆಗೆ ಶರೀರಾದಿ ದಾರ್ಢ್ಯಂ, ಅಲ್ಲಿ ಯಾವತ್ತು ಅಂತ ಬಿಡಿಸ್ಕೊಳ್ಬೇಕು. ಅದು ಪದಚ್ಛೇದ ಮಾಡಿದಾಗ ಯಾವತ್ತು, ಒಟ್ಟು ಮಾಡಿದಾಗ ಯಾವತ್ ಶರೀರಾದಿ ದಾರ್ಢ್ಯಂ ಅಂತ ಸಂಧಿ ಆಗುತ್ತೆ. ಬಿಡಿಸ್ಕೊಂಡಾಗ ಯಾವತ್ತು ಶರೀರಾದಿ ದಾರ್ಢ್ಯಂ, ತಾವತ್ತು ಶರೀರದಲ್ಲಿ ಶಕ್ತಿ ಇದ್ದಷ್ಟು ದಿವಸ ತಾವತ್ ಅಲ್ಲಿಯವರೆಗೂ ಏನ್ ಮಾಡ್ತಾನೆ? ಆತ್ಮಜಾಯ ತನ್ನ ಹೆಂಡತಿ, ಸುತ ತನ್ನ ಮಕ್ಕಳು, ಆತ್ಮಗಾರ ಆತ್ಮ ಅನ್ನೋದು ಮೊದಲಿಗೆ ಎಲ್ಲಾ ಕಡೆಗೂ ಸೇರಿಸ್ಕೊಳ್ಬೇಕು, ಒಂದು ನಿಯಮ ಸಂಸ್ಕೃತದಲ್ಲಿ. ದ್ವಂದ್ವಾಂತೆ ದ್ವಂದ್ವಾದೋಚ ಶ್ರೂಯಮಾಣಂ ಪದಂ ಪ್ರತ್ಯೇಕಂ ಅಭಿಸಂಬದ್ಯತೆ. ದ್ವಂದ್ವ ಸಮಾಸದ ಅಂತ್ಯ ಅಥವಾ ದ್ವಂದ್ವ ಸಮಾಸದ ಆದಿಯಲ್ಲಿ ಯಾವುದಾದ್ರೂ ಶಬ್ದ ಇದ್ರೆ ಅದನ್ನು ಎಲ್ಲಾ ಶಬ್ದದ ಜೊತೆಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ಆತ್ಮ ಶಬ್ದ ಇದೆಯಲ್ಲ, ಅದಾದ್ಮೇಲೆ ಜಾಯ, ಸುತ, ಗಾರ, ಪಶು, ದ್ರವಿಣ, ಬಂಧು, ಪರಿಜನ, ಇದಿಷ್ಟು ನಾಮಪದಗಳು. ಅನೇಕ ನಾಮಪದಗಳಿದ್ದಾಗ ನಾವೇನ್ ಮಾಡ್ತೀವಿ? ದ್ವಂದ್ವ ಸಮಾಸವನ್ನ ಮಾಡ್ತೀವಿ. ಹಾಗಾಗಿ ದ್ವಂದ್ವ ಸಮಾಸದ ಆದಿಯಲ್ಲಿ ಇರುವಂತ ಪದ ಯಾವುದು? ಆತ್ಮ ಶಬ್ದ. ಅದನ್ನು ಎಲ್ಲಾ ಶಬ್ದಗಳ ಜೊತೆಗೆ ಇಟ್ಕೊಳ್ಬೇಕು. ಆತ್ಮನಃ ತನ್ನ, ಜಾಯ, ಸುತ, ಗಾರ, ಪಶು, ದ್ರವಿಣ, ಬಂಧು, ಪರಿಜನ ಎಲ್ಲವೂ ಕೂಡ ತಂದೆ. ಆತ್ಮಜಾಯ ತನ್ನ ಹೆಂಡತಿ, ಆತ್ಮಸುತ ತನ್ನ ಮಕ್ಕಳು, ಆತ್ಮಗಾರ ನಾನು ಸಂಪಾದನೆ ಮಾಡಿ ಕಟ್ಟಿದಂತ ಒಂದು ಮನೆ, ಗಾರ ಅಂದ್ರೆ ಮನೆ. ಆತ್ಮ ಪಶು ನಾನು ಸಂಪಾದಿಸಿ ತಂದು ಕಟ್ಟಿಕೊಂಡಂತ ಸಾಕಿದಂತ ಪಶು. ಆತ್ಮ ದ್ರವಿಣ ನನ್ನ ಸಂಪತ್ತು. ಆತ್ಮ ಬಂಧು ನನ್ನ ಯೋಗ್ಯತೆಯನ್ನ ಕಂಡು ನನ್ನ ಜೊತೆಗೆ ಬಾಂಧವ್ಯದಲ್ಲಿ ಇರತಕ್ಕಂಥ ಬಂಧುಗಳು. ಆತ್ಮ ಪರಿಜನ ನನ್ನ ಸೇವಕರು. ಇವರೆಲ್ಲರಲ್ಲೂ ಕೂಡ ನಿರೂಢ ಸ್ನೇಹ, ಗಟ್ಟಿಯಾಗಿ ಒಂದು ಸ್ನೇಹ ಭಾವ್ಯ. ನಿರೂಢ ಅಂದ್ರೆ ಬುಡದಿಂದ ಗಟ್ಟಿಯಾಗಿ ಬೆಳೆದಂತ ಒಂದು ಸ್ನೇಹ ಭಾವ. ತೇಷಾಂ ಉದ್ವಹನಾದಿ ಅರ್ಥಂ, ಅವರೆಲ್ಲರನ್ನು ಕೂಡ ಉದ್ವಹನ ಅಂದ್ರೆ ಮೇಲಕ್ಕೆತ್ತಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಉದ್ವಹನಾದಿ ಅರ್ಥಂ, ಅದಕ್ಕೋಸ್ಕರ ಅವರನ್ನ ಮೇಲೆತ್ತಲಿಕ್ಕೋಸ್ಕರವಾಗಿ ದ್ರವ್ಯಾದಿ ಆಶಯ ಅಂದ್ರೆ ಯೌವನಾವಸ್ಥೆಯಲ್ಲಿ ಹೀಗೆ ಇವರನ್ನೆಲ್ಲ ನಾನು ನೋಡ್ಕೊಳ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ದ್ರವ್ಯಾದಿಗಳ ಒಂದು ಆಶಾ ಅಂದ್ರೆ ಆಸೆ. ಏನೇನೋ ಮನೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸಾಮಗ್ರಿಗಳನ್ನು ಹಾಕುವಂಥದ್ದು, ಬಂಗಾರ, ಹೀಗೆ ಬೇರೆ ಬೇರೆ ದ್ರವ್ಯಗಳ ಬಗ್ಗೆ ಆಸೆಯಿಂದಾಗಿ ತತ್ರ ಪರಿಭ್ರಮನ್, ಅಲ್ಲಲ್ಲಿ ತಿರುಗಾಡ್ತಾ, ಬೇರೆ ಬೇರೆ ಕಡೆಯಲ್ಲಿ ತಿರುಗಾಡುತ್ತಾ, ಸ್ವಮನೋನುಸಾರತಃ ನನ್ನ ಮನಸ್ಸು ಏನನ್ನ ಬಯಸುತ್ತೋ ಮನಸ್ಸಿನ ಬಯಕೆಗೆ ಅನುಗುಣವಾಗಿ, ಅನುಸಾರತಃ ಕದಾಚಿತ್ ಲಾಭೆ ಹೃಷ್ಯನ್, ತಾನು ಬಯಸಿದ್ದು ತನಗೆ ಸಿಕ್ಕದಾಗ ಹೃಷ್ಯನ್ ವೃಷತುಷ್ಟು ಬಹಳ ಸಂಭ್ರಮ ಪಡ್ತಾನೆ, ಕಾಮ ಹಾಕೊಳ್ಳಿ. ಅಲಾಭೆ ಶುಷ್ಯನ್, ನಾನು ಬಯಸಿದ್ದು ನನಗೆ ಸಿಗದೇ ಇದ್ದಾಗ ಬಹಳ ದುಃಖಿತನಾಗು, ಒಣಗೋದು. ಶುಷ್ಯನಂದ್ರೆ ಒಣಗೋದು, ಮುಖ ಕಳೆಗುಂದಿದ ಮುಖವನ್ನು ಹೊಂದಿದವನಾಗಿ. ಇತ್ತಂ ಕುಟುಂಬಂ ಪುಷ್ಣನ್, ಈ ರೀತಿಯಾಗಿ ತನ್ನ ಕುಟುಂಬ, ತನ್ನ ಹೆಂಡತಿ, ಮಕ್ಕಳು, ಪರಿವಾರ
ಎಲ್ಲವನ್ನು ಕೂಡ ಸಾಕ್ತಾ ಯದಾ ಪುಷ್ಣನ್ ಕಾಮ ಯದಾ ಜರಯ ದಾರ್ಢ್ಯಂ ಗತಂ, ಅಂದ್ರೆ ಜರ ಮುಪ್ಪಿನಿಂದಾಗಿ ಅವನ ದೇಹ ಏನಾಯಿತು, ದೃಢತೆಯನ್ನ ಕಳ್ಕೊಳ್ತು. ದಾರ್ಢ್ಯಂ ಗತಂ, ದೃಢತೆ ಎಂಬುದು ಏನು ಶರೀರದಲ್ಲಿ ಒಂದು ಪೌಷ್ಟಿಕತೆ ಇತ್ತು ಅದೆಲ್ಲವೂ ಕೂಡ ಗತ ಹೋಯ್ತು. ಆಗ ತದಾಪಿ, ಆಗ್ಲೂ ಕೂಡ ಕಥಂಚಿತ್ ಪರಿಭ್ರಮನ್ನಪಿ, ಏನೇನೋ ಮಾಡಿ ಅಭ್ಯಾಸವಾಗಿರುತ್ತೆ, ಸಂಪಾದನೆ ಮಾಡುವುದೇ ಜೀವನದ ಗುರಿಯಾಗಿರುತ್ತೆ, ಅಭ್ಯಾಸವಾಗಿರುತ್ತೆ. ಹಾಗೆ ಪರಿಭ್ರಮನ್ನಪಿ ವಿತ್ತಂ ಅಲಭಮಾನಃ, ಶರೀರದಲ್ಲಿ ಸಾಮರ್ಥ್ಯ ಇದ್ರೆ ಸಂಪತ್ತನ್ನ ಸಂಪಾದಿಸಬಹುದು, ಶರೀರದಲ್ಲಿ ಸಾಮರ್ಥ್ಯ ಇಲ್ಲದಿದ್ದಾಗ ಸಂಪತ್ತನ್ನ ಸಂಪಾದಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿತ್ತಂ ಅಲಭಮಾನಃ, ಸಂಪತ್ತನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗದೇನೆ ಕೃಪಣಃ, ಬಹಳ ದೀನನಾಗಿ, ತಾನು ತನ್ನ ಸ್ವಂತ ಸಾಮರ್ಥ್ಯದಿಂದ ಬದುಕಲಿಕ್ಕಾಗಲ್ಲ, ಹಾಗಾಗಿ ಕೃಪಣ, ಕೃಪಣ ಅಂದ್ರೆ ದೀನ ಅಂತ ಅರ್ಥ, ಬಹಳ ದೀನನಾಗಿ ಯಾಚಕ ಮುದ್ರಾ ಮುದ್ರಿತ, ಅಂದ್ರೆ ಮುದ್ರಿತ, ಅವನೇನೊಂದು ಸೀಲ್ ಹಾಕಿರ್ತಾರೆ. ಏನ್ ಸೀಲು? ಯಾಚಕ ಮುದ್ರಾ, ಅವನೊಬ್ಬ ಬಂದ ಭಿಕ್ಷುಕ ಅಂತ. ಹಾಗೆ ಎಲ್ಲರೂ ಅವನು ನೋಡಿ ಭಿಕ್ಷುಕ ಅಂದ್ರೆ ಏನೋ ಒಂದು ಬಯಸಿ ಬಂದಿದ್ದಾನೆ ನಮ್ಮ ಹತ್ರ, ನಾವು ಕೊಡೋ ಊಟವನ್ನು ಬಯಸಿಯೋ, ನಾವು ಕೊಡುವ ಒಂದು ದುಡ್ಡನ್ನ ಬಯಸಿಯೋ, ನಾವೇನೋ ಬಟ್ಟೆ ಕೊಡ್ತೀವಿ ಅಂತ ಬಂದಿದ್ದಾನೆ. ಹೀಗೆ ಯಾಚಕ ಮುದ್ರಾ ಮುದ್ರಿತ, ಯಾಚಕರ ಮುದ್ರೆಯಿಂದ ಮುದ್ರಿತನಾಗಿ, ಯಾಚಕ ಎಂಬ ಒಂದು ಬಿರುದನ್ನ ಪಡೆದವನಾಗಿ ಅಂತ ಅರ್ಥ ಅದಕ್ಕೆ. ಯಾಚಕ ಮುದ್ರಾ ಮುದ್ರಿತ ಜರಯಾಗ್ರಸ್ತ, ಮುಪ್ಪಿನಿಂದಾಗಿ ಆವರಿಸಲ್ಪಟ್ಟಿದ್ದಾನೆ. ಜರ ಅಂದ್ರೆ ಮುಪ್ಪು, ಶರೀರಗಳಲ್ಲಿ ಬಲವಿಲ್ಲ, ಇಂದ್ರಿಯಗಳಲ್ಲಿ ಬಲವಿಲ್ಲ. ಯಾಚಕ ಮುದ್ರಾ ಮುದ್ರಿತ ಜರಯಾಗ್ರಸ್ತ, ಮುಪ್ಪಿನಿಂದಾಗಿ ಗ್ರಸ್ತನಾಗಿ ಗೃಹೇವ ವಸನ್, ಮೊದಲೆಲ್ಲ ಎಲ್ಲಿ ಬೇಕಾದ್ರಲ್ಲಿ ಸ್ವಚ್ಛಂದವಾಗಿ ತಿರುಗಾಡ್ತಾ ಇದ್ದ. ಈಗ ಇಂದ್ರಿಯಗಳಲ್ಲಿ ಬಲ ಇಲ್ಲ, ಅದರಿಂದಾಗಿ ಗೃಹೇವ ವಸನ್, ಮನೆಯಲ್ಲೇ ವಾಸ ಮಾಡ್ತಾ, ಗೃಹಪಾಲ ಇವ, ಗೃಹಪಾಲ ಅಂದ್ರೆ ಮನೆ ಕಾಯುವ ವಾಚ್ಮ್ಯಾನ್ ಇರಬಹುದು, ನಾಯಿ ಇರಬಹುದು. ಹಿಂದೆಲ್ಲ ವಾಚ್ಮ್ಯಾನ್ ಇಲ್ಲ, ನಾಯಿಗಳು, ಮನೆ ಕಾಯ್ಲಿಕ್ಕೆ ನಾಯಿ. ಅದು ಗೃಹಪಾಲ ಇವ, ಒಂದು ನಾಯಿಯಂತೆ ಅಪಮಾನೇನ ದತ್ತಂ ಅನ್ನಂ ಭುಂಜನ್, ಹಾಗೆಲ್ಲ ಎಲ್ಲೂ ಹೋಗ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಪರಾಧೀನವಾದ ಬದುಕನ್ನು ಬದುಕುವಾಗ ಯಾರು ಕೂಡ ಒಂದು ಗೌರವದಿಂದ ಅವನು ನೋಡ್ಕೊಳ್ಳೋದಿಲ್ಲ, ಗೌರವದಿಂದ ಅವನಿಗೆ ಒಂಚೂರು ಅನ್ನ ಹಾಕೋದಿಲ್ಲ. ಏನ್ ಮಾಡ್ತಾನೆ, ಅಪಮಾನೇನ, ಎಲ್ಲರೂ ಏನೋ ಒಂದು ಊಟನೋ ನೀರೋ ಕುಡಿಯೋದು ಏನೇ ಕೊಟ್ಟರು ಕೂಡ ಅವಮಾನ ಮಾಡಿ, ನಿಂದನೆಯನ್ನ ಮಾಡಿ ಅನ್ನವನ್ನ ಕೊಡ್ತಾ ಇರ್ತಾರೆ, ತಿನ್ಲಿಕ್ಕೆ ಕುಡಿಲಿಕ್ಕೆ ಬೇಕಾದದನ್ನ ಕೊಡ್ತಾ ಇರ್ತಾರೆ. ಅಪಮಾನೇನ ದತ್ತಂ ಅನ್ನಂ ಭುಂಜನ್, ಇಷ್ಟು ವಯಸ್ಸಾದ್ರೂ ಇನ್ನೂ ಆಸೆ ಬಿಟ್ಟಿಲ್ಲ, ಹೋಗೋ ಕಾಲ ಬಂತು, ಹೀಗೆಲ್ಲ ಏನೇನೋ ನಿಂದನೆ ಮಾಡಿ ಅನ್ನಕ್ಕೆ ದಂಡ ಭೂಮಿಗೆ ಭಾರ, ಇನ್ನೂ ಬದುಕಿ ನಮ್ಮ ಪ್ರಾಣ ತೆಗಿತಾನೆ ಅಂತ ಏನೇನೋ ಅಂದ್ಕೊಂಡು ಕೊಡುವಂತ ವ್ಯಕ್ತಿಗಳು ಇರ್ತಾರೆ. ಹಾಗೆ ಅಪಮಾನೇನ ದತ್ತಂ ಅನ್ನಂ ಭುಂಜನ್, ಅವಮಾನ ಮಾಡಿ ಕೊಡ್ತಕ್ಕಂತ ಅನ್ನವನ್ನು ಊಟ ಮಾಡ್ತಾ, ರೋಗವಶೇನ, ರೋಗ ಬೇರೆ ಬೇರೆ ತರ ರೋಗ, ಎಲ್ಲಾ ಇಂದ್ರಿಯಗಳು ಬಲವನ್ನ ಕಳ್ಕೊಂಡಿರ್ತಾರೆ, ಎಲ್ಲಾ ಇಂದ್ರಿಯಗಳು ಕೂಡ ಬಲವನ್ನ ಕಳ್ಕೊಂಡಿರ್ತವೆ. ಶರೀರದಲ್ಲಿ ಸರಿಯಾಗಿ ವಾತ ಪಿತ್ತ ಕಪಾದಗಳು ಯಾವುದು ಕೂಡ ಇರೋದಿಲ್ಲ. ಹೀಗೆಲ್ಲ ಆಗಿ ಅಪ್ರದೀಪ್ತಾಗ್ನಿ, ನಮ್ಮ ಹೊಟ್ಟೆ ಒಳಗಡೆ ಒಂದು ವೈಶ್ವಾನರ ನಾಮಕನಾದ ಒಂದು ಅಗ್ನಿ ಇದೆ. ಆ ಅಗ್ನಿ ಸರಿಯಾಗಿ ಜ್ವಲಿಸ್ತಾ ಇರಬೇಕು. ಆಗ ತಿಂದದ್ದು ಕೊಡದದ್ದು ಎಲ್ಲವೂ ಕೂಡ ಜೀರ್ಣವಾಗತ್ತೆ, ಸಮಯಕ್ಕೆ ಸರಿಯಾಗಿ ಹಸಿವಾಗತ್ತೆ, ಮಲಮೂತ್ರಗಳ ವಿಸರ್ಜನೆ ಸರಿಯಾಗಿ ಆಗತ್ತೆ, ಸರಿಯಾಗಿ ನಿದ್ದೆ ಬರುತ್ತೆ, ಎಲ್ಲವೂ ಸರಿಯಾಗಿ ಆಗ್ತಾ ಇರುತ್ತೆ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಇಂದ್ರಿಯಗಳಲ್ಲೂ ಕೂಡ ದುರ್ಬಲವಾಗುತ್ತೆ. ಆಗ ಅಪ್ರದೀಪ್ತಾಗ್ನಿ, ನಮ್ಮ ಅಗ್ನಿ, ಹೊಟ್ಟೆ ಒಳಗಡೆ ಇರತಕ್ಕಂಥ ವೈಶ್ವಾನರ ಅಗ್ನಿ ಅಪ್ರದೀಪ್ತ, ಚೆನ್ನಾಗಿ ಜ್ವಲಿಸುತ್ತಿಲ್ಲ, ಅದು ಚೆನ್ನಾಗಿ ಉರಿತಾ ಇಲ್ಲ. ಅದರಿಂದಾಗಿ ತಿಂದದ್ದು ಜೀರ್ಣವಾಗಲ್ಲ, ಕುಡಿದದ್ದು ಸರಿಯಾಗಿ ಜೀರ್ಣವಾಗೋದಿಲ್ಲ. ಹಾಗಾಗಿ ಅಲ್ಪಾಹಾರ, ಊಟವೇ ಬೇಡ ಅನ್ಸತ್ತೆ, ತಿಂದ್ರು ಸ್ವಲ್ಪನೇ ಸಾಕಪ್ಪ, ಗಟ್ಟಿಯಾದದ್ದೇನೂ ಬೇಡ, ಬಹಳ ಮೃದುವಾದದ್ದು ಬೇಕು, ನೀರಾಗಿದ್ದೇನಾರು ಕೊಡಿ ಅಂತ. ಅಲ್ಪಾಹಾರ ಅಲ್ಪ ವಿಹಾರ, ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ವಿಹಾರವೂ ಕೂಡ ತಿರುಗಾಡೋದು, ಮತ್ತೊಂದು ಕಡೆ ಹೋಗೋದು ಬರೋದು ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆ ಒಳಗೆ ಹೆಚ್ಚು ತಿರುಗಾಡಬಹುದು ಅಷ್ಟೇ ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಪ ವಿಹಾರ ಕುಟುಂಬ ಚಿಂತೆಯ ಎವ ದುಃಖಿತ, ಆದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಕುಟುಂಬ ಚಿಂತೆ ಅದು ಇದ್ದೇ ಇರುತ್ತೆ. ಕುಟುಂಬ ಚಿಂತೆಯ ಎವ ದುಃಖಿತ, ಈ ಕುಟುಂಬದ ಚಿಂತೆಯಲ್ಲೇ ದುಃಖವನ್ನ ಹೊಂದಿದವನಾಗಿ, ಮೇ ಪಿತರು, ನನ್ನ ತಂದೆ ತಾಯಿದ್ರು, ನಾನು ಸತ್ರೆ ಅವ್ರ ಗತಿ ಏನು? ಈಗ ತಂದೆ ತಾಯಿದ್ರು ಇವನಿಗೆ ಇಷ್ಟು ವಯಸ್ಸಾಗಿದೆ ಅಂತ ತಂದೆ ತಾಯಿದ್ರು ಇರೋದಿಲ್ಲ, ಆಕಸ್ಮಿಕವಾಗಿ ಇದ್ದರೆ ಅವರ ಬಗ್ಗೆ ಚಿಂತೆ ಇಲ್ಲ ಅಂತ ಆದ್ರೆ ಅವರು ಸಂಪಾದನೆ ಮಾಡಿಕೊಟ್ಟ ಆಸ್ತಿ ಬಗ್ಗೆ ಇರಬಹುದು, ಅಥವಾ ಅವರ ಶ್ರಾದ್ದಾದಿಗಳ ಬಗ್ಗೆ ಇರಬಹುದು. ಅಂತೂ ತನ್ನ ತಂದೆ ತಾಯಿದ್ರು ಹೇಗೆಲ್ಲ ಬದುಕಿದ್ರು, ನಾನು ಹೀಗೆ ಬದುಕ್ತಾ ಇದ್ದೇನೆ, ನಾನು ನನ್ನ ತಂದೆ ತಾಯಿಯನ್ನ ಹೇಗೆ ನೋಡ್ಕೊಂಡೆ, ನನ್ನನ್ನು ಇವ್ರು ಹೇಗೆ ನೋಡ್ಕೊಳ್ತಾ ಇದ್ದಾರೆ, ಅಥವಾ ನಾನ್ ತಂದೆ ತಾಯಿಯನ್ನ ಕೆಟ್ಟದಾಗಿ ನೋಡ್ಕೊಂಡಿದ್ದಕ್ಕೆ ನನ್ನ ಮಕ್ಕಳು ನನ್ನನ್ನ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ದಾರೆ.
ಹೀಗೆ ತಂದೆ ತಾಯಿ ಸಂಬಂಧಿಯಾಗಿ ಏನೋ ಒಂದು ಚಿಂತೆ ಇರುತ್ತೆ. ಮೇ ಪಿತರೌ, ಮಮ ಭಾರ್ಯ ನನ್ನ ಹೆಂಡತಿ, ಮಮ ಸುತ ನನ್ನ ಮಕ್ಕಳು, ಮಮ ಬಾಂಧವಾಶ್ಚ ನನ್ನ ಬಂಧುಗಳು, ಮಾಮೃತೆ ಕಥಂ ವರ್ತೇರನ್ ಇನ್ನೇನು ಇವತ್ತು ನಾಳಿನ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಸಾಯ್ಬಹುದು. ಮಾಮೃತೆ ನಾನಿಲ್ಲದೆ ನನ್ನ ಬಂಧು ಬಾಂಧವರು, ನನ್ನ ಹೆಂಡತಿ ಮಕ್ಕಳು ಇವರೆಲ್ಲ ಹೇಗಿರ್ತಾರೆ? ಕಥಂ ವರ್ತೇರನ್ ಹೇಗೆ ತಾನೇ ಇರ್ತಾರೆ? ಅವರೆಲ್ಲ ಅವ್ರ ಪಾಡಿಗೆ ಅವರೇ ಇರ್ತಾರೆ, ಆದ್ರೆ ಇವನಿಗೆ ಮಾತ್ರ ಚಿಂತೆ ಇರುತ್ತೆ. ಕಥಂ ವರ್ತೇರನ್ ತತಃ ತೇಷಾಂ ಇಯಂ ವೃತ್ತಿ, ಅವರಿಗೆ ಸಂಬಂಧಪಟ್ಟ ಈ ಎಲ್ಲ ಕೆಲಸಗಳು, ಇದಂ ವಿತ್ತಂ ಅಂದರೆ ನಾನು ಮಾಡಿಕೊಂಡ ವೃತ್ತಿ, ಅದನ್ನ ನನ್ನ ಹೆಂಡತಿ ನನ್ನ ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಚಿಂತೆ. ಇನ್ನು ಇದಂ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಈ ಒಂದು ವಿತ್ತ, ನಾನು ಸಂಪಾದನೆ ಮಾಡಿರ್ತಕ್ಕಂಥ ಇದಂ ಗೃಹಂ ಈ ಮನೆ, ಇಮೇ ಪಶವಃ ನಾನು ಕಷ್ಟಪಟ್ಟು ಕ್ರಯಕ್ಕೆ ತಂದಂತ ಈ ಎಲ್ಲ ಪಶುಗಳು, ಇದೆಲ್ಲವೂ ಕೂಡ ಮುಂದೇನಾಗತ್ತೆ, ಅದ್ರ ಗತಿ ಯಾರು? ಏತೇಚ ನ ಮಮ ಭಾರ್ಯಾದಯ ಕಿಂತು ಮಮ ಭ್ರಾತು, ಅಂದ್ರೆ ಇದ್ಯಾವುದು ಕೂಡ ಏತೇಚ, ಇದ್ಯಾವುದು ಕೂಡ ನ ಮಮ ಭಾರ್ಯಾದಯ, ಇವ್ರ್ಯಾರು ನನ್ನ ಹೆಂಡತಿ ಮಕ್ಕಳಲ್ಲ, ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು. ಏತೇಷಾಂ ಕಿಮಪಿ ನ ದೇಯಂ, ಈ ನನ್ನ ಅಣ್ಣ ತಮ್ಮಂದಿರು ಅವರ ಮಕ್ಕಳು ಅವರಿಗೆ ನಾವೇನು ಕೊಡಬಾರದು, ಬರೀ ನನ್ನ ಹೆಂಡತಿ ನನ್ನ ಮಕ್ಕಳು ಅವರಿಗೆ ಮಾತ್ರ ಸೇರಬೇಕು. ಏತೇಷಾಂ ಕಿಮಪಿ ನ ದೇಯಂ, ಅವ್ರಿಗೆ ಏನು ಕೂಡ ಕೊಡಬಾರದು. ನಮ್ಮ ದಾನೇಪಿ, ಒಂದು ವೇಳೆ ಅವರಿಗೆ ಕೊಡಬೇಕಾದ ಅನಿವಾರ್ಯತೆ ಬಂದ್ರೆ, ಯಾಕೆ ನನಗೆ ಪೂರ್ವಾರ್ಜಿತವಾಗಿ ಪಿತ್ರಾರ್ಜಿತವಾಗಿ ಬಂದದ್ದಲ್ವಾ, ಪಿತ್ರಾರ್ಜಿತವಾಗಿ ಬಂದದ್ದನ್ನು ಕೊಡ್ಲೇಬೇಕು. ಕೊಡೋದಾದ್ರೂ ಕೂಡ ಅಣ್ಣನಾಗಿರತಕ್ಕಂತ ನಾನು ಸ್ವಲ್ಪನೇ ಕೊಡ್ಬೇಕು. ಏದೇವ ಇಷ್ಟೇ ಕೊಟ್ರೆ ಸಾಕು, ಉಳಿದಿದ್ದೆಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಕೊಡಬೇಕು. ಏದೇವ ಇತ್ಯೇವಂ ಈ ರೀತಿಯಾಗಿ ಸ್ವೀಯತ್ವ ಪರಕೀಯತ್ವಾಭ್ಯಾಂ, ಇದು ನನ್ನದು, ಇಷ್ಟವ ನನ್ನವರಿಗೆ ಸೇರಬೇಕು, ಇದು ಮತ್ತೊಬ್ಬರಿಗೆ ಸೇರಬೇಕು ಅಥವಾ ಮತ್ತೊಬ್ಬರಿಗೆ ಸೇರಬಾರದು ಎಂಬತಕ್ಕಂಥ ಸ್ವೀಯತ್ವ ಪರಕೀಯತ್ವಾಭ್ಯಾಂ ಕಲ್ಪಿತಾಭ್ಯಾಂ, ಅವನೇ ಅನ್ಕೊಂಡ್ಬಿಟ್ಟಿರ್ತಾನೆ ಇದು ನನ್ನದು, ಇದು ಮತ್ತೊಬ್ಬರದು ಎಂಬುದಾಗಿ ಅವನೇ ಕಲ್ಪನೆ ಮಾಡ್ಕೊಂಡಿರ್ತಕ್ಕಂತಹ ಕಲ್ಪಿತಾಭ್ಯಾಂ ನಿಮಿತ್ತಾಭ್ಯಾಂ, ಹೀಗೆಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ವಿಭಿನ್ನ ಅಂತಃಕರಣ, ವಿಭಿನ್ನ ವಿರುದ್ಧ ಭಾವ, ವಿಭಿನ್ನ ಭಾವ ಅಂತಿದೆ, ವಿರುದ್ಧ ಭಾವ ಪ್ರವೃತ್ತಿ ಯಸ್ಯ ತಾದೃಶ ಸನ್ನ, ಹೀಗೆ ಬೇರೆ ಬೇರೆ ವಿಭಿನ್ನ ಭಾವ, ಇದು ನನ್ನದು ಇದು ಬೇರೆಯವ್ರದ್ದು ಇರ್ತಕ್ಕಂಥ ಭಾವನೆಗಳನ್ನೆಲ್ಲವೂ ಕೂಡ ಹೊತ್ತವನಾಗಿ ವಾಯುನ ಬದ್ಧಶ್ವಾಸ, ತಲೆಯಲ್ಲಿ ಚಿಂತೆ ಹೀಗೆಲ್ಲ ಸಾವಿರ ಓಡ್ತಾ ಇರುತ್ತೆ, ತಿಂದದ್ದು ಜೀರ್ಣವಾಗಲ್ಲ, ನೀರು ಹಾಕಿದ್ರೆ ಗಂಟಲು ಎಳೆಯೋದಿಲ್ಲ, ಉಸಿರಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ವಾಯುನ ಬದ್ಧಶ್ವಾಸ, ಆ ವಾಯು ಸರಿಯಾದ ಕ್ರಮದಲ್ಲಿ ಉಸಿರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಶ್ವಾಸಕೋಶ ಅದು ಗಟ್ಟಿಯಾಗೋಗ್ಬಿಟ್ಟಿದೆ. ಬದ್ಧ ಶ್ವಾಸ ನಿಶ್ಚೇಷ್ಟ, ಕೈಕಾಲು ಅಲ್ಲಾಡಿಸ್ಲಿಕ್ಕಾಗಲ್ಲ. ವೃತತಾಂ ಸ್ವಾನಾಂ ಶಬ್ದೇನ, ಪೂರ್ತಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾನೆ. ಅವನ ಪಕ್ಕದಲ್ಲಿ ಕೂತು ತನ್ನ ಅತ್ಯಂತ ಆತ್ಮೀಯರು ಅಳುತ್ತಾ ಇದ್ದಾರೆ. ವೃತತಾಂ ಅಳುತ್ತಿರುವಂತಹ, ಸ್ವಾನಾಂ ಶಬ್ದೇನ ತನ್ನವರ ಶಬ್ದ, ಅವರ ಶಬ್ದದಿಂದಾಗಿ ಆಕೃಷ್ಟ ಚೇತೋವೃತ್ತಿ, ಅವನ ಮನಸ್ಸು ಪೂರ್ತಿ ಆ ಕಡೆಗೆ ಆಕರ್ಷಿತವಾಗ್ಬಿಟ್ಟಿದೆ. ಅಯ್ಯೋ ಪಾಪ, ನನ್ನ ಹೆಂಡತಿ ಮಕ್ಕಳು ಎಷ್ಟೆಲ್ಲ ಅಳ್ತಾ ಕೂತಿದ್ದಾರೆ, ನನ್ನ ಈ ಒಂದು ದುರವಸ್ಥೆಯನ್ನ ನೋಡಿ, ನಾನು ಹಾಸಿಗೆ ಹಿಡಿದದ್ದನ್ನ ನೋಡಿ ಅವರೆಲ್ಲ ಎಷ್ಟು ಅಳ್ತಾ ಇದ್ದಾರೆ ಎಂಬುದಾಗಿ ಮನಸ್ಸು ಪೂರ್ತಿ ಅಲ್ಲೇ ಕೇಂದ್ರೀಕೃತವಾಗಿದೆ, ಹೊರತು ದೇವರ ಕಡೆ ಮನಸ್ಸು ಕೇಂದ್ರೀಕೃತ ಆಗಲೇ ಇಲ್ಲ. ತತ್ರೈವ ಮಗ್ನಃ, ಅವರ ಬಗ್ಗೆನೇ ಆಲೋಚನೆಯನ್ನು ಮಾಡಿಕೊಂಡವನಾಗಿ ಆಸನ್ನ ಮರಣಕ್ಕೆ ಹತ್ತಿರ ಬಂದುಬಿಟ್ಟಿದ್ದಾನೆ, ಪೂರ್ತಿ ಸಾವಿನ ಹತ್ತಿರದಲ್ಲಿದ್ದಾನೆ. ಆಸನ್ನ ಮರಣ ಸ್ವಸ್ಯ ಯತ್ ಪರಲೋಕ ಸಾಧನ, ನಾನು ಇವತ್ತು ನಾಳಿನ ಸಾಯ್ತೀನಿ, ನನ್ನ ಪರಲೋಕದ ಸಾಧನೆ ಏನು? ತತ್ ಯತ್ ಯಸ್ಮಾತ್ ನ ಕೃತವಾನ್, ಅದನ್ನ ನಾನು ಯಾವ ಕಾರಣದಿಂದ ನಾನು ಮಾಡಿಲ್ಲ, ತಸ್ಮಾತ್ ಕಾರಣ, ಆ ಕಾರಣದಿಂದ ತಸ್ಮೈ ನ ಕಲ್ಪತೆ ಪರಲೋಕಂ ನ ಪ್ರಾಪ್ನೋತಿ, ಅಂದ್ರೆ ಬರೀ ಹೀಗೆ ತನ್ನ ಹೆಂಡತಿ ಮಕ್ಕಳು ಪ್ರಾಕೃತ ವಿಚಾರಗಳ ಬಗ್ಗೆನೇ ಆಸಕ್ತನಾಗಿರ್ತಾನೆ. ಅದರಿಂದಾಗಿ ನನ್ನ ಪರಲೋಕದ ಸಾಧನೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಕೂಡ ಮಾಡೋದಿಲ್ಲ. ಅದಕ್ಕೆ ಬೇಕಾದ ಸಾಧನೆ ಮಾಡ್ಕೊಂಡಿಲ್ಲ ಅಂತಾದ್ರೆ, ಈಗ ಟಿಕೆಟ್ ಇಲ್ಲದೆ ಟ್ರೈನ್ ಹತ್ತಿ ಹೋಗ್ಲಿಕ್ಕಾಗತ್ತಾ? ಟಿಕೆಟ್ ಇಲ್ಲದೆ ಫ್ಲೈಟ್ ಹತ್ತಿ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಹಾಗೆ ಪರಲೋಕ ಗಮನಕ್ಕೆ ಬೇಕಾಗಿರ್ತಕ್ಕಂಥ ಪುಣ್ಯ ನಮ್ಮ ಜೊತೆಯಲ್ಲಿ ಇಲ್ಲ ಅಂತಾದ್ರೆ ನಾವು ಪರಲೋಕದ ಕಡೆಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನ ಪ್ರಾಪ್ನೋತಿ ಭಾವ ಇಂಚ ಯಥಾ ವಿಮೂಢ ಅಂದ್ರೆ ಅಜ್ಞ, ಮೂರ್ಖ, ತಮಃ ನರಕಂ ನರಕ, ತನ್ನ ಸಾವಿನ ನಂತರದಲ್ಲಿ ನರಕಕ್ಕೆ ಹೋಗ್ತಾನೆ, ನರಕದಿಂದ ಮತ್ತೆ ವಾಪಸ್ ಬರ್ಬೇಕು, ಪಾಪ ಖರ್ಚಾದ್ಮೇಲೆ ವಾಪಸ್ ಬರ್ಬೇಕಲ್ವಾ. ಮೂಢಯೋ ನಿಮ್ಮ ಪ್ರಪದ್ಯತೆ, ಮತ್ಯಾವುದೋ ಒಂದು ಮೂಢಯೋನಿ, ಅಜ್ಞಾತವಾಗಿ ಅಂದ್ರೆ ಒಂದು ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಏನ ಆಕಸ್ಮಿಕವಾಗಿ ಮನುಷ್ಯನಾಗಿ ಹುಟ್ಟಿದ್ರು ಯಾವ್ದಾದ್ರು ಒಂದು ತುಚ್ಛ ಕುಲದಲ್ಲಿ ಹುಟ್ಟುವಂಥದ್ದು ಏನೋ ಒಂದಾಗ್ತಾನೆ. ಮೂಢಯೋ ನಿಮ್ಮ ಪ್ರಪದ್ಯತೆ ತಥಾ ತತ್ ಪ್ರಪದ್ಯೇತ, ಆ ರೀತಿಯಲ್ಲಿ ಈ ಮನುಷ್ಯ ನೀಚ
ಯೋನಿಯನ್ನು ಹೊಂದುತ್ತಾನೆ. ಪ್ರಪತ್ತೇತ ಯಥಾ ವಿಮೂಢ, ವಿಮೂಢ ಯಾವ ರೀತಿಯಲ್ಲಿ ನೀಚ ಯೋನಿಯನ್ನು ಹೊಂದುತ್ತಾನೋ ಹಾಗೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನ ಪಡೆದು ಕೂಡ ಅಲ್ಲಿ ಸರಿಯಾದ ಕ್ರಮದಲ್ಲಿ ಸಾಧನೆಯನ್ನ ಮಾಡಿಲ್ಲ ಅಂತಾದ್ರೆ ಈ ವ್ಯಕ್ತಿ ತನ್ನ ಆ ಒಂದು ಜೀವನವನ್ನ ಹಾಳು ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಮುಂದಿನ ಜನ್ಮದಲ್ಲಿ ಇನ್ನೂ ನೀಚ ಯೋನಿಯನ್ನ ಪಡಿತಾನೆ. ಹಾಗಾಗಬಾರದು ಅನ್ನೋದು ಇಲ್ಲಿ ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಪಿಲೋಪದೇಶ 3ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಕಪಿಲರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ತಾಯಿಯಾದ ದೇವಹೂತಿಗೆ ಹೇಳತಕ್ಕಂಥ ಒಂದಷ್ಟು ಮಾತುಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆತ್ಮ ಜಾಯಾ ಸುತಾಗಾರ ಪಶು ದ್ರವಿಣ ಬಂಧುಷು ನಿರೂಢ ಮೂಲ ಹೃದಯಂ ಆತ್ಮಾನಂ ಬಹುಮನ್ಯತೆ. ಕಪಿಲ ಹೇಳತಕ್ಕಂಥದ್ದು, ಸಾಯುವಂತ ವ್ಯಕ್ತಿ ಅವನೊಬ್ಬ ಸಾಧಕನಾಗಿಲ್ಲ, ಸನ್ಮಾರ್ಗದಲ್ಲಿ ಇಲ್ಲ, ವೇದ ಶಾಸ್ತ್ರ ಪುರಾಣಗಳನ್ನ ಓದಿ ಒಳ್ಳೆ ಜ್ಞಾನವನ್ನ ಪಡೆದಿಲ್ಲ ಅಂದ್ರೆ ಅವನು ಹೇಗಿರ್ತಾನೆ? ತಾನು, ತನ್ನ ಹೆಂಡತಿ, ಮಕ್ಕಳು, ಮನೆ, ಪ್ರಾಣಿ ಪಕ್ಷಿಗಳು, ತನ್ನ ದ್ರವಿಣ ಸಂಪತ್ತು, ಬಂಧು, ಇದರಲ್ಲೇ ನಿರೂಢ ಮೂಲ ಹೃದಯ, ಗಟ್ಟಿಯಾಗಿ ಹೃದಯ ಆ ಕಡೆನೇ ಬೇರೂರ ಇದೆ. ಆ ಹೃದಯ ಆ ಅಂತಃಕರಣ ಬೇರೆ ಕಡೆ ದೇವರ ಕಡೆ ಆಲೋಚನೆ ಮಾಡ್ತಾನೆ ಇಲ್ಲ, ಬರೀ ಈ ಕಡೆಗೆ ನಿರೂಢ ಗಟ್ಟಿಯಾಗಿ ಬೇರೂರಿ ಬಿಟ್ಟಿದೆ. ಆತ್ಮಾನಂ ಬಹುಮನ್ಯತೆ, ನಾನೇ ದೊಡ್ಡವನು ಅಂತ ತನ್ನ ಬಗ್ಗೆ ತಾನು ದೊಡ್ಡ ಸ್ಥಿತಿಯನ್ನ ಹೊಂದಿರುತ್ತಾನೆ. ನನಗಿಂತ ದೊಡ್ಡವನು ದೇವರಿದ್ದಾನೆ, ಅವನೇ ಜಗತ್ತನ್ನ ಪರಿಪಾಲನೆ ಮಾಡೋನು, ಯಾವ ಜ್ಞಾನವೂ ಇರೋದಿಲ್ಲ. ಆತ್ಮಾನಂ ಬಹುಮನ್ಯತೆ. ಸಂದಕ್ಯಮಾನ ಸರ್ವಾಂಗ, ಸಾಯುವಂತ ಸಂದರ್ಭದಲ್ಲಿ ಸಂದಕ್ಯಮಾನ ಸರ್ವಾಂಗ, ಇಡೀ ದೇಹಕ್ಕೆ ಬೆಂಕಿ ಕೊಟ್ಟಾಗ ಆಗ್ತಾ ಇರತ್ತೆ. ಯೇಷಾಂ ಉದ್ವಹನಾದಿನ, ಅಲ್ಲಿ ಯಾಕೆ ಅವನು ದೇಹ ಸುಡ್ತಾ ಇರತ್ತೆ ಅಂದ್ರೆ ತನ್ನ ಇಡೀ ಒಂದು ಬಂಧು ವರ್ಗವನ್ನ ಸಾಕ್ಲಿಕ್ಕೋಸ್ಕರವಾಗಿ ಅವರ ಮದುವೆ ಮಾಡ್ಲಿ, ಉದ್ವಹ ಅಂದ್ರೆ ಅವರನ್ನ ಮೇಲೆತ್ತಲಿಕ್ಕೋಸ್ಕರವಾಗಿ, ಅವರಿಗೆ ಮದುವೆ ಮಾಡ್ಲಿಕ್ಕೆ, ಅವರಿಗೇನೋ ಬಿಸ್ನೆಸ್ ಹಾಕೊಡ್ಲಿಕ್ಕೆ, ಹೀಗೆ ಅವರನ್ನು ಓದಿಸ್ಲಿಕ್ಕೆ, ಅವರ ಲಾಲನೆ ಪಾಲನೆ ಪೋಷಣೆ, ಅವರ ಅನಾರೋಗ್ಯ, ಇದರಲ್ಲೇ ಜೀವನವನ್ನ ಕಳೆದು ಸಂದಕ್ಯಮಾನ ಸರ್ವಾಂಗ, ಇಡೀ ದೇಹ ಸುಡ್ತಾ ಇರತ್ತೆ. ಅಂದ್ರೆ ಮತ್ತೊಬ್ಬರಿಗೋಸ್ಕರವಾಗಿ ಬದುಕಿ ತನ್ನ ಇಡೀ ಒಂದು ದೇಹದ ಶಕ್ತಿ ಸಾಮರ್ಥ್ಯವನ್ನ ಕಳ್ಕೊಂಡು ಬಿಟ್ಟಿರ್ತಾನೆ. ಕರೋತಿ ಅವಿರತಂ ಮೂಢ ದುರಿತಾನಿ ದುರಾಶಯ, ಅವಿರತಂ ನಿರಂತರವಾಗಿ ದುರಿತಾನಿ ಕರೋತಿ, ಮೂರ್ಖನಾಗಿ ದುರಾಶಯ ಕೆಟ್ಟ ಆಸೆಗಳನ್ನು ಹೊಂದಿದವನಾಗಿ ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡ್ತಾ ಇರ್ತಾನೆ. ಆಕ್ಷಿಪ್ತ ಆತ್ಮೇಂದ್ರಿಯ ಸ್ತ್ರೀಣಾಂ ಅಸತೀನಾಂ ಸ್ವಮಾಯ ರಹೋ ರಚಿತ ಸಲ್ಲಾಪೈ ಶಿಶೂನಾಂ ಕಲಭಾಷಣೈ. ಆಕ್ಷಿಪ್ತ ಆತ್ಮೇಂದ್ರಿಯ, ತನ್ನ ಆತ್ಮ ಅಂದ್ರೆ ಮನಸ್ಸು, ತನ್ನ ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಇವುಗಳು ಸ್ತ್ರೀಣಾಂ ಅಸತೀನಾಂ ಸ್ವಮಾಯ, ಅಸತ್ ಅಂದ್ರೆ ಕೆಟ್ಟ ಸ್ತ್ರೀಯರ ಒಂದು ಮಾಯ ಮೋಹ, ಅದಕ್ಕೆ ಅವನೇನಾಗಿರ್ತಾನೆ? ಆಕ್ಷಿಪ್ತನಾಗಿರ್ತಾನೆ, ಒಳಗಾಗಿರ್ತಾನೆ. ರಹೋರಚಿತ ಸಲ್ಲಾಪೈ, ಏಕಾಂತದಲ್ಲಿ ತಾನು ತನ್ನ ಹೆಂಡತಿ ಜೊತೆ ಅಥವಾ ಮತ್ತೊಬ್ಬ ಪರಸ್ತ್ರೀ ಜೊತೆ ಆಡಿದ ಮಾತುಗಳು, ಸಲ್ಲಾಪಗಳು. ಶಿಶೂನಾಂ ಕಲಭಾಷಣೈ, ಮಕ್ಕಳ ತೊದಲು ನುಡಿಗಳು, ಅದರಲ್ಲೇ ಆಸಕ್ತನಾಗಿರ್ತಾನೆ. ಗೃಹೇಶು ಕೂಟಧರ್ಮೇಶು ದುಃಖತಂದ್ರೇಶು ಅತಂದ್ರಿತಃ ಕುರುವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ. ಕೂಟಧರ್ಮ ಅಂತ ಹೇಳಿದ್ರೆ ಏನು? ಈ ಪ್ರಾಕೃತವಾದಂತ ಆಚರಣೆಗಳು, ಈ ಗೃಹಸ್ಥನಿಗೆ ಸಂಬಂಧಪಟ್ಟಂತಹ ಏಕಾಂತವಾಸ ಇತ್ಯಾದಿಗಳು, ಅದೆಲ್ಲವನ್ನು ಕೂಡ ಕೂಟಧರ್ಮ ಅಂತ ಕರೀತಕ್ಕಂಥದ್ದು. ತನ್ನ ಪತ್ನಿ ಜೊತೆ ಏಕಾಂತದಲ್ಲಿರುವಂಥದ್ದು, ಇದೆಲ್ಲ ಕೂಟಧರ್ಮಗಳು. ಹಾಗೆ ಕೂಟಧರ್ಮೇಶು ಗೃಹೇಶು ದುಃಖ, ಅದೆಲ್ಲೂ ಕೂಡ ದುಃಖಕರವಾದದ್ದು. ದುಃಖ ತಂತ್ರೇಶು, ದುಃಖದ ಅಧೀನದಲ್ಲಿ ಇರುವಂಥದ್ದು. ಅತಂದ್ರಿತ, ಅವನಿಗೆ ತಂದ್ರ ಅಂದ್ರೆ ಎಚ್ಚರಿಕೆ ಇರೋದಿಲ್ಲ, ಆ ಬಗ್ಗೆ ಒಂದು ಕಾಳಜಿ ನಾನು ಹಾಳಾಗ್ತಾ ಇದ್ದೇನೆ ಅಂತಕ್ಕಂಥ ಒಂದು ಎಚ್ಚರಿಕೆಯೂ ಕೂಡ ಇಲ್ಲದೇನೆ. ಕುರುವನ್ ದುಃಖ ಪ್ರತೀಕಾರ, ನನ್ನ ದುಃಖಕ್ಕೆ ಯಾರು ಕಾರಣನೋ ಅವರ ವಿರುದ್ಧವಾಗಿ ನಾನು ಸೇಡಿಗೆ ತೀರಿಸ್ಕೊಳ್ತೇನೆ. ಸುಖವನ್ ಮನ್ಯತೆ ಗೃಹಿ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಇವುಗಳನ್ನೇ ಸುಖ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಗೃಹಿ ಅಂದ್ರೆ ಗೃಹಸ್ಥಾಶ್ರಮಿ, ಆ ಗ್ರಹದ ಕಡೆಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಸುಖವನ್ ಮನ್ಯತೆ ಗೃಹಿ. ಕುಟುಂಬ ಭರಣ ಅಕಲ್ಪ, ಕುಟುಂಬ ಭರಣ, ಇಷ್ಟು ದಿವಸ ನಾನು ಕುಟುಂಬವನ್ನ ಸಾಕಿದ್ದೆ, ಈಗ ಸಾಕ್ಲಿಕ್ಕೆ ಆಗೋದಿಲ್ಲ. ಅಕಲ್ಪ ಅಂದ್ರೆ ಅಸಮರ್ಥ ಅಂತ ಅರ್ಥ. ಕುಟುಂಬದ ಲಾಲನೆ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಅಕಲ್ಪ, ಅಸಮರ್ಥನಾಗಿದ್ದೇನೆ. ಮಂದಭಾಗ್ಯ, ನಾನು ದೌರ್ಭಾಗ್ಯ, ನನಗೇನು ಒಳ್ಳೆ ಅದೃಷ್ಟ ಇಲ್ಲ. ವೃಥಾ ಉದ್ಯಮ, ವ್ಯರ್ಥ ಪ್ರಯತ್ನವನ್ನ ಮಾಡಿ ಏನೋ ಕೆಲಸ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ, ಆ ಕೆಲಸ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಕೃತೋದ್ಯಮ ಶ್ರಿಯಾ ವಿಹೀನ, ಸಂಪತ್ತು ಕೈಯಲ್ಲಿ ಎತ್ತಿಗೆಲ್ಲ ಮಕ್ಕಳ ಅಧಿಕಾರ, ನಾನ್ ದುಡಿದ ಸಂಪತ್ತು ಕೂಡ ಮಕ್ಕಳ ಕೈಯಲ್ಲಿದೆ. ಹಾಗಾಗಿ ಶ್ರಿಯಾ ವಿಹೀನ, ಸಂಪತ್ತಿನಿಂದ ರಹಿತನಾಗಿದ್ದಾನೆ. ಕೃಪಣಃ, ಹೀನನಾಗಿದ್ದಾನೆ.
ಯಾರಾದ್ರೂ ಏನಾದ್ರೂ ಕೊಟ್ರೆ ತಿಂತಾನೆ, ಇಲ್ಲ ಅಂದ್ರೆ ಇಲ್ಲ, ಅಷ್ಟು ದೈನ್ಯಾವಸ್ಥೆಯಲ್ಲಿ ಇದ್ದಾನೆ. ಧ್ಯಾಯನ್ನ ಶ್ವಸಿತಿ ಮೂಢದೀಹಿ. ಹೀಗೆ ನನ್ನ ಅವಸ್ಥೆ ಹೇಗಾಯ್ತು ಅಂತ ಅದೇ ಚಿಂತನೆಯನ್ನು ಮಾಡ್ತಾ ಮೂಢದೀಹಿ ಮೂರ್ಖನಾಗಿ ಶ್ವಸಿತಿ ಉಸಿರಾಡ್ಕೊಂಡಿರ್ತಾನೆ. ಉಸಿರಾಟ ಮಾತ್ರ ಆಗ್ತಾ ಇರುತ್ತೆ, ಮತ್ತೇನೂ ಆಗ್ತಾ ಇಲ್ಲ ಅಂತ ಅಭಿಪ್ರಾಯ. ಶ್ವಸಿತಿ ಮೂಢದೀಹಿ ತತ್ರಾಪಿ ಅಜಾತ ನಿರ್ವೇದ. ನನಗೆ ನೋವಾಗ್ತಾ ಇರತ್ತೆ, ಅದನ್ನ ತಿಳ್ಕೊಳ್ಳೋದಿಲ್ಲ. ಮ್ರಿಯಮಾಣ ಸಾಯುವ ಹಂತಕ್ಕೆ ಹೋಗಿರ್ತಾನೆ. ಸ್ವಯಂ ಭೃತೈ ತಾನು ಯಾವುದನ್ನ ಬೆಳೆಸಿದ್ನೋ ಅದರಿಂದಲೇ ನಾನು ಬೆಳೆಸಿದ ಮಕ್ಕಳು, ನನ್ನ ಬಂಧು ಬಾಂಧವರಿಂದೇ ನನಗಿವತ್ತು ಭಯ ಆಗ್ತಾ ಇದೆ, ಮರಣ ಬರ್ತಾ ಇದೆ. ಜರಯ ಉಪಾತ್ತ ವೈರೂಪ್ಯ, ಮುಪ್ಪಿನಿಂದಾಗಿ ಉಪಾತ್ತ ವೈರೂಪ, ಹೊಂದಲ್ಪಟ್ಟಂತ ವಿಗತವಾದ ರೂಪ. ಮರಣ ಹತ್ತಿರಕ್ಕೆ ಬರ್ತಾ ಇದೆ ಅಂದ್ರೆ ಒಳಗಿನ ಎಲ್ಲಾ ಅವಯವಗಳು ಒಂದೊಂದೇ ಸಾಯ್ತಾ ಇರತ್ತೆ. ಒಳಗಿನ ಅವಯವಗಳು ಸಾಯ್ತಾ ಇರತ್ತೆ, ಹೊರಗಿನ ಚರ್ಮ ಸುಕ್ಕಾಗ್ತಾ ಇರತ್ತೆ, ಕಣ್ಣು ದೃಷ್ಟಿ ಕಳ್ಕೊಂಡಿರತ್ತೆ, ಕಿವಿ ಕೇಳುವ ಸಾಮರ್ಥ್ಯವನ್ನ ಕಳ್ಕೊಂಡು ಹೋಗಿರತ್ತೆ. ಹೀಗೆ ಉಪಾತ್ತ ವೈರೂಪ, ಜರಯ ಉಪಾತ್ತ ವೈರೂಪ್ಯ ಮರಣಾಭಿಮುಖೋ ಗೃಹೆ. ಮನೆಯಲ್ಲಿರ್ತಾನೆ, ಹೇಗಿರ್ತಾನೆ? ಮರಣಾಭಿಮುಖ, ಸಾವನ್ನ ಎದುರು ನೋಡಿಕೊಂಡು ಇರ್ತಾನೆ, ಸಾವಿಗೆ ಎದುರಾಗಿರ್ತಾನೆ. ಸಾವು ಯಾವಾಗ ಬೇಕಾದ್ರೂ ಬರಬಹುದು, ಸಾವಿಗೆ ಸ್ವಾಗತವನ್ನ ಮಾಡ್ಲಿಕ್ಕೋಸ್ಕರವಾಗಿ ತಯಾರಾಗಿರ್ತಾನೆ. ಆಸ್ತೆ ಅವಮತ್ಯ, ಅವಮಾನ ಮಾಡಿಸ್ಕೊಂಡಿರ್ತಾನಂತೆ. ಆಸ್ತೆ ಅವಮತ್ಯ ಅಪತ್ಯಾತಿ ಗೃಹಪಾಲ ಇವಹರನ್. ಅಪತ್ಯ ಅಂದ್ರೆ ಮಕ್ಕಳು, ಆ ಮಕ್ಕಳು ಮೊದಲಾದವರಿದ್ದಾಗಿ ಅವಮಾನ ಮಾಡಿಸ್ಕೊಂಡಿರ್ತಾನೆ. ಗೃಹಪಾಲ ಇವ ಆಹರನ್, ಮನೆ ಕಾಯುವ ಒಂದು ನಾಯಿ ಅದು ಹೇಗೆ ಆಹರನ್ ಅವ್ರು ಹಾಕಿದ್ದನ್ನು ತಿನ್ಕೊಂಡಿರುತ್ತೆ, ಹಾಗೆ ಇವನು ಕೂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಾಕಿದ್ದನ್ನು ತಿನ್ಕೊಂಡು ಒಂದು ನಾಯಿ ಅಂತ ಇರ್ತಾನೆ. ಅಹೋಮಿ ಪಿತರೋ ವೃದ್ಧವು, ನನ್ನ ತಂದೆ ತಾಯಿಂದ್ರೆ ವಯಸ್ಸಾಗೋಗ್ಬಿಟ್ಟಿದೆ. ಭಾರ್ಯ ಬಾಲ, ಇನ್ನು ಹೆಂಡತಿ ಚಿಕ್ಕ ವಯಸ್ಸಿನವಳು. ಆತ್ಮಜ ಮಕ್ಕಳು, ಇನ್ನು ಭಾರ್ಯ ಅವಳು ಸತಿ, ಒಳ್ಳೆ ಸಾಧು ಸ್ವಭಾವದವಳು, ನಾನಿಲ್ಲಾಂದ್ರೆ ಮತ್ತೆ ಹೇಗೆ ಬದುಕ್ತಾಳೆ. ಅನಾಥ ಮಾಮೃತೆ ದೀನಾಹ, ಅನಾಥಾಹ ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಯವರೆಲ್ಲೂ ಕೂಡ ನವಿದ್ಯತೆ ನಾಥಾಹ, ಒಬ್ಬ ಕಾಪಾಡೋರಿಲ್ಲ, ನಾನಿಲ್ಲಿ ಹೇಗೆ ಬದುಕ್ತಾರೆ. ಮಾಮೃತೆ ದೀನಾಹ, ಅವನೇ ದೈನ್ಯಾವಸ್ಥೆಯಲ್ಲಿರ್ತಾನೆ, ಆದ್ರೆ ನಾನಿದ್ದವರೆಲ್ಲರೂ ಕೂಡ ದೈನ್ಯಾವಸ್ಥೆಯಲ್ಲಿರ್ತಾರೆ ಅಂತ ಅನ್ಕೊಂತಾ ಇರ್ತಾನೆ. ಕಥಂ ಜೀವಂತಿ ದುಃಖಿತಾಹ, ಅವರು ಪಾಪ ದುಃಖವನ್ನು ಹೊಂದಿದವರಾಗಿ ಹೇಗ್ತಾನೆ ಬದುಕ್ತಾರೆ. ಏವಂ ಕುಟುಂಬ ಭರಣೆ ವ್ಯಾಪೃತ ಆತ್ಮ, ಕುಟುಂಬವನ್ನ ನಾನು ಧಾರಣೆ ಮಾಡಬೇಕು, ಪೋಷಣೆ ಮಾಡಬೇಕು ಎಂಬ ಮನಸ್ಸನ್ನೇ ಹೊಂದಿದಂತ ವ್ಯಕ್ತಿ ಅಜಿತೇಂದ್ರಿಯ, ಇಂದ್ರಿಯಗಳ ನಿಯಂತ್ರಣ ಇರೋದಿಲ್ಲ. ಆಮಯೇನ ಅಪ್ರದೀಪ್ತ ಅಗ್ನಿ ಅಲ್ಪಾಹಾರ ಅಲ್ಪಚೇಷ್ಟಿತ. ಆಮಯ ಅಂದ್ರೆ ರೋಗಗಳು ಅಂತ ಅರ್ಥ, ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳು ಇವತ್ತಿನ ಕಾಲದಲ್ಲಿ ಮತ್ತಷ್ಟು ಜಾಸ್ತಿ. ಆಮಯೇನ ಅಪ್ರದೀಪ್ತಾಗ್ನಿ, ಹೊಟ್ಟೆ ಒಳಗಡೆ ವೈಶ್ವಾನರ ಅಗ್ನಿ ಉರಿತಾ ಇಲ್ಲ, ಸರಿಯಾಗಿ ಉರಿತಾ ಇಲ್ಲ, ಹಾಗಾಗಿ ಅಲ್ಪಾಹಾರ, ಸ್ವಲ್ಪನೇ ಊಟ ಮಾಡ್ತಾ ಇದ್ದಾನೆ, ಊಟ ಜಾಸ್ತಿ ಮಾಡ್ತಾ ಇಲ್ಲ, ಅಗ್ನಿ ಸರಿಯಾಗಿ ಜ್ವಲನವಾಗ್ತಾ ಇಲ್ಲ, ಕೈಕಾಲಗಳಲ್ಲಿ ಬಲ ಇಲ್ಲ, ಹಾಗಾಗಿ ಅಲ್ಪಚೇಷ್ಟಿತ, ಹೆಚ್ಚು ಕ್ರಿಯಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಪಚೇಷ್ಟಿತ. ವಾಯುನಾ ಉತ್ಕ್ರಮತ ಉತ್ತಾರ ಕಪ ಸಮೃದ್ಧ ನಾಸಿಕ, ವಾಯುನಾ ಉತ್ಕ್ರಮತ ಉತ್ತಾರ, ವಾಯು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಉತ್ತಾರ ವಾಯು ಮೇಲಿಂದ ಕೆಳಕ್ಕೆ ಹೋಗೋದು, ಕೆಳಗಿಂದ ಮೇಲಕ್ಕೆ ಹೋಗುವುದು. ಹೃದಯ ಪ್ರಾಣ ಹೃದಯ ಅಪಾನ ಸಮಾನೋ ನಾಭಿಸಂಚಿತ, ಏನು ವಾಯುಗಳು ಆಯಾಯ ಜಾಗದಲ್ಲಿದ್ದು ಕೆಲಸವನ್ನು ಮಾಡಬೇಕು, ಅದು ಯಾವುದು ಆಗ್ತಾ ಇಲ್ಲ. ವಾಯುನಾ ಉತ್ಕ್ರಮತ ಉತ್ತಾರ, ಉತ್ತರಣೆ ಸರಿಯಾಗಿ ಮೇಲಕ್ಕೆ ಹೋಗ್ತಾ ಇಲ್ಲ. ಕಪ ಸಮೃದ್ಧ ನಾಸಿಕ, ಮೂಗಿನಲ್ಲಿ ಪೂರ್ತಿ ಕಪ ಕಟ್ಕೊಂಡಿದೆ, ಗಂಟದಲ್ಲಿ ಕಪ ಕಟ್ಕೊಂಡಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಸಶ್ವಾಸ ಕೃತಾಯಾಸ, ಕಾಸಶ್ವಾಸ ಕೃತಾಯಾಸ ಅಂದ್ರೆ ಕಾಸ ಈ ಕಪಾದಿಗಳು ಅಂತ ಅರ್ಥ. ಅವುಗಳಿಂದಾಗಿ ಶ್ವಾಸಕೋಶ ಏನಾಗಿದೆ, ತುಂಬಿ ಹೋಗಿದೆ, ಹೋಗಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ವಿಪರೀತ ಆಯಾಸವಾಗ್ತಾ ಇದೆ. ಕಂಠೆ, ಅದು ಕಂಠೋ ಗುರುಗುರ ಆಯ್ತು ಅಥವಾ ಕಂಠೆ ಗುರುಗುರ ಆಯ್ತು, ಎರಡು ತರ ಇದೆ. ಕಂಠ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಗುರು ಅಂತ ಶಬ್ದ ಬರುತ್ತೆ, ಮಾತು ಏನೋ ಹೇಳ್ತಾ ಇದ್ದಾನೆ, ಬರೀ ಗುರು ಶಬ್ದ ಕೇಳತ್ತೆ, ಏನ್ ಹೇಳ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ಕಂಠೋ ಗುರುಗುರಾಯತೆ ಮ್ರೇತೆ ರುದತಾಂ ಸ್ವಾನಾಂ ಉರುವೇದನೆಯ ಅಸ್ತಧೀಹಿ. ಹೀಗೆ ಸ್ವಾನಾಂ ರುದತಾಂ, ತನ್ನವರೆಲ್ಲ ಅಕ್ಕಪಕ್ಕ ಕೂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ, ಅವನ ಅವಸ್ಥೆಯನ್ನು ನೋಡಿ ಆಗ ಅವನು ಮ್ರಿಯತೆ ಮರಣವನ್ನು ಹೊಂದುತ್ತಾನೆ. ಸಾಯುವಾಗ ಹೇಗಿರ್ತಾನೆ, ಉರುವೇದನೆಯ ವಿಪರೀತ ವೇದನೆ, ಒಳಗಿನ ಅವಯವಗಳು, ಮೆದುಳೆಲ್ಲ ಸಾಯ್ತಾ ಇರತ್ತೆ, ಹಾಗೆ ತನ್ನ ಹೃದಯ ಭಾಗ, ಹೊಟ್ಟೆ ಭಾಗ, ಕೈಕಾಲುಗಳ ಒಳಗಿನ ಭಾಗ ಅದೆಲ್ಲವೂ ಕೂಡ ಸಾಯ್ತಾ ಇರುತ್ತೆ. ಹಾಗಾಗಿ ನೋಡಿ ಸಾವಿಗೆ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿಗಳು
ಅಂದ್ರೆ ಸಹಜ ಸಾವು ಬರುವಾಗ ಅವರು ಒಂದೇ ಸರಿ ಪ್ರಾಣ ಹೋಗೋದಿಲ್ಲ. ಒಳಗಿನ ಒಂದೊಂದೇ ಅವಯವಗಳು ಸಾಯ್ತಾ ಬರ್ತವೆ. ವಿಪರೀತವಾಗಿ ಕೂಗ್ತಾರೆ, ಆಗಾಗ ಕೂಗ್ತಾರೆ. ಯಾಕೆ ಕೂಗ್ತಾರೆ ಗೊತ್ತಾಗೋದಿಲ್ಲ. ಸುಮ್ಮನೆ ಮಲಗಿದ ಜಾಗದಲ್ಲೇ ಕೂಗ್ತಾ ಇರ್ತಾರೆ. ಯಾಕೆ? ಅಷ್ಟು ಒಳಗಿನಿಂದ ವೇದನೆಗಳಾಗ್ತಾ ಇರತ್ತೆ. ಒಮ್ಮೆಯೇ 1000 ಚೇಳು ಕಚ್ಚಿದರೆ ಎಷ್ಟು ವೇದನೆ ಆಗುತ್ತೋ, ಒಂದು ಚೇಳು ಕಚ್ಚಿದ್ರೆ ಸಹಿಸ್ಕೊಳ್ಳಿಕ್ಕಾಗಲ್ಲ. 1000 ಚೇಳುಗಳು ಏಕಕಾಲದಲ್ಲಿ ಕಚ್ಚಿದರೆ ಹೇಗಾಗುತ್ತೋ ಅಷ್ಟು ವೇದನೆ ಆಗತ್ತಂತೆ ಪ್ರಾಣ ಹೋಗುವಾಗ. ಹಾಗಾಗಿ ಅಸ್ತಧೀಹಿ ಅಸ್ತಾಧೀಹಿ ಎಸ್ತತಃ, ಆಲೋಚನಾ ಶಕ್ತಿ ಇಲ್ಲದವನಾಗಿ ನಾನು ಸಾಯುವ ಸಂದರ್ಭದಲ್ಲಿ ಏನು ಆಲೋಚನೆ ಮಾಡಬೇಕು ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ನಾನು, ನನ್ನ ಹೆಂಡತಿ, ಮಕ್ಕಳು, ಸಂಪತ್ತು ಅದರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡಿರುತ್ತಾನೆ. ಅಧಸ್ತಾನ್ ನರಲೋಕಸ್ಯ ಯಾವತೀರ್ ಯಾತನಾಸ್ತು ತಾಹ ಕ್ರಮಶಃ ಸಮನುಕ್ರಮ್ಯ ಪುನಃ ಅತ್ರ ಔರಜೆ ಶುಚಿ. ಅಧಸ್ತಾನ್ ನರಲೋಕಸ್ಯ ಅಧಸ್ತಾತು ಅಂದ್ರೆ ಅಧಸ್ತಾನ್ ನರಲೋಕಸ್ಯ ಅಂದ್ರೆ ಇನ್ನು ಕೆಳಗಿನ ಲೋಕ ಅಂದ್ರೆ ಈ ಭೂಲೋಕ ಇದೆಯಲ್ಲ, ಭೂಲೋಕಕ್ಕಿಂತಲೂ ಕೂಡ ಕೆಳಗೆ ಯಾವತೀಹಿ ಯಾತನಾಹ, ಎಷ್ಟೆಲ್ಲ ನರಕಗಳಿದ್ದಾವೋ ಆ ಎಲ್ಲಾ ನರಕಗಳನ್ನು ಕೂಡ ಅನುಭವಿಸ್ತಾನೆ. ಯಾವತೀಹಿ ಯಾತನಾಹ, ಎಷ್ಟೆಲ್ಲ ನರಕ ಯಾತನೆಗಳಿದ್ದಾವ ಅಂದ್ರೆ ಅತಲ, ವಿತಲ, ಸುತಲ, ಮಹಾತಲ, ರಸಾತಲ, ಪಾತಾಳ ಇದೆಲ್ಲ ಕೆಳಗಿನ ಲೋಕಗಳು. ಅಲ್ಲಿ ಬೇರೆ ಬೇರೆ ನರಕ ಲೋಕಗಳು, ಅಲ್ಲೆಲ್ಲ ಸಿಗ್ತಕ್ಕಂಥ ದುಃಖಗಳು. ಆ ಎಲ್ಲಾ ದುಃಖಗಳನ್ನು ಕೂಡ ಅನುಭವಿಸಿ ಕ್ರಮಶಃ ಸಮನುಕ್ರಮ್ಯ, ಅವೆಲ್ಲವನ್ನು ಕೂಡ ಕ್ರಮವಾಗಿ ಯಾವುದು ಬಿಡ್ಲಿಕ್ಕಿಲ್ಲ, ಒಂದಾದ್ಮೇಲೊಂದು ಕ್ರಮವಾಗಿ ನರಕದ ಲೋಕಗಳನ್ನ ನರಕದ ದುಃಖಗಳನ್ನ ಅನುಭವಿಸಿ ಸಮನುಕ್ರಮ್ಯ, ಸಮ್ಯಕ್ ಅನುಕ್ರಮ್ಯ, ಒಂದಾದ್ಮೇಲೆ ಒಂದು ದಾಟಿ ಪುನಃ ಅತ್ರ ಆವ್ರಜೇತ್, ಮತ್ತೆ ಈ ಲೋಕಕ್ಕೆ ಬರ್ತಾನೆ. ಬಂದು ಯಾವುದಾದರೂ ಒಂದು ಮತ್ತೆ ಜನ್ಮವನ್ನು ಪಡಿತಾನೆ. ಪುನಃ ಅತ್ರ ಆವರಜೆ ಶುಚಿ. ಶುಚಿ ಅಂದ್ರೆ ಏನು ಅಂದ್ರೆ ಎಲ್ಲ ಕಳ್ಕೊಂಡಿದ್ದಾನೆ. ಶುಚಿ ಅಂದ್ರೆ ನಿರ್ಮಲನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಎಲ್ಲ ಪಾಪಗಳಿಗೆ ಸಂಬಂಧಪಟ್ಟ ದುಃಖವನ್ನ ಅನುಭವಿಸಾಯ್ತಲ್ವಾ. ಯಾಕಂದ್ರೆ ಸ್ವರ್ಗ ಇಲ್ಲಿ ಅನುಭವಿಸಿದ ಪುಣ್ಯವನ್ನ ಅನುಭವಿಸುವುದು, ನರಕ ಇಲ್ಲಿ ಸಂಪಾದಿಸಿದ ಪಾಪಕ್ಕೆ ಕಷ್ಟವನ್ನ ಕೊಡುವುದು. ಹಾಗೆ ಎಲ್ಲ ಪಾಪಗಳನ್ನ ಕಳ್ಕೊಂಡವನಾಗಿ ಮತ್ತೇನ್ ಮಾಡ್ತಾನೆ, ಪುನಃ ಅತ್ರ ಆವ್ರಜೇತ್, ಮತ್ತೆ ಇದೇ ಲೋಕದಲ್ಲಿ ಹುಟ್ಟುತ್ತಾನೆ. ಏನಕ್ಕೆ? ಮತ್ತೆ ಸಂಪಾದನೆ ಮಾಡ್ಬೇಕಲ್ವಾ, ಪುಣ್ಯವನ್ನು ಪಾಪವನ್ನು ಸಂಪಾದನೆ ಮಾಡ್ಲಿಕ್ಕೆ ಮತ್ತೆ ಇಲ್ಲಿಗೆ ಬರ್ತಾನೆ. ಕ್ರಮಶಃ ಅನುಕ್ರಮ್ಯ ಪುನಃ ಅತ್ರ ಆವ್ರಜೆ ಶುಚಿ, ಮತ್ತೆ ಅವನೇನ್ ಮಾಡ್ತಾನೆ, ಇದೇ ಲೋಕಕ್ಕೆ ಬರ್ತಾನೆ. ಹೀಗೆ ಬರೀ ನಾವು ಲೌಕಿಕ ಪ್ರಪಂಚದ ವಿಚಾರಗಳಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಟ್ವಿ ಅಂತಾದ್ರೆ ಇದೇ ನಮ್ಮ ಜೀವನ. ಗರುಡ ಪುರಾಣದಲ್ಲಿ ಮಾತು ಬರುತ್ತೆ, ಅದತ್ತ ದಾನಾದು ಭವೇ ದರಿದ್ರ, ಸರಿಯಾದ ಕ್ರಮದಲ್ಲಿ ದಾನಾದಿಗಳನ್ನ ಮಾಡಿಲ್ಲ, ಇಲ್ಲ ಆದ್ರೆ ಏನಾಗ್ತಾನೆ, ದರಿದ್ರನಾಗ್ತಾನೆ. ದರಿದ್ರ ಭಾವಾಚ್ಚ ಕರೋತಿ ಪಾಪ, ದರಿದ್ರನಾಗಿದ್ದರಿಂದ ಪಾಪ ಮಾಡ್ತಾನೆ. ಪಾಪ ಪ್ರಭಾವ ನರಕೇ ಪ್ರಯಾತಿ, ಪಾಪ ಮಾಡಿದವನು ಎಲ್ಲಿಗೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಆ ನರಕದಿಂದ ಮತ್ತೆ ಹುಟ್ಟುವವನು ಪುನರ್ದರಿದ್ರ ಪುನರೇವ ಪಾಪಿ. ನರಕದಿಂದ ಕೆಳಗೆ ಬಂದು ಹುಟ್ಟುವಂತವನು, ಭೂಮಿಲಿ ಹುಟ್ಟುವವನು ಒಳ್ಳೆ ಕುಲದಲ್ಲಿ ಹುಟ್ಟೋದಿಲ್ಲ, ಮತ್ತೆ ಪಾಪಿಯಾಗಿ ಹುಟ್ಟುತ್ತಾನೆ, ಮತ್ತೆ ದರಿದ್ರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ದಾರಿದ್ರ್ಯ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಪಾಪ ಮಾಡ್ತಾನೆ, ಮತ್ತೆ ನರಕ, ಮತ್ತೆ ದರಿದ್ರ, ಮತ್ತೆ ಪಾಪನಾಗುವಂಥದ್ದು. ಹೀಗೆ ಇದೇ ಒಂದು ಕೆಟ್ಟ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದವನು ಹಂತವಾಗಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು, ಆ ಭಗವಂತನ ಭಕ್ತರಾಗಿರಬೇಕು, ಭಗವಂತನ ಚಿಂತನೆ ಇರಬೇಕು. ಇದೆಲ್ಲ ಇದ್ದಾಗ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಸ್ವಲ್ಪ ಧರ್ಮಾಚರಣೆ ಮಾಡ್ತಾ ಹೋದರೂ ಕೂಡ ನಮಗೆ ಎದುರಾಗಬಹುದಾದಂತಹ ಎಷ್ಟೋ ಕಷ್ಟ ನಷ್ಟಗಳು ದೂರವಾಗತ್ತೆ. ಮುಂದೆ ಬರಬಹುದಾದಂತಹ ಎಷ್ಟೋ ನೂರಾರು ಜನ್ಮಗಳು ಕಡಿಮೆ ಆಗತ್ತೆ. ನಮಗೆ ಕೆಟ್ಟ ಜನ್ಮಗಳು ಬರುವುದು ಅಂತಿದ್ರೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಧರ್ಮಾಚರಣೆಯನ್ನ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಹಿಂಜರಿಬಾರದು. ಯಾವತ್ತೂ ಕೂಡ ನಾವು ಒಂದು ಧರ್ಮ ಮಾರ್ಗದಲ್ಲಿ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅವಕಾಶ ಸಿಕ್ಕಾಗೆಲ್ಲ ಧರ್ಮಾಚರಣೆಯನ್ನ ಮಾಡಬೇಕು ಅನ್ನೋದು ಕೊಟ್ಟು ಅಭಿಪ್ರಾಯ. ಶ್ಲೋಕದ ಧನುಜಾಹ ಎಂಬುದಾಗಿ ಸಂಬೋಧನೆ. ಶ್ಲೋಕದನ್ವಯ ಧನುಜಾಹ ವಿದ್ವಾನಪಿ, ಪುಣ್ಯ ಪಾಪಗಳ ಬಗ್ಗೆ ತಿಳಿದವನಾಗಿದ್ದರೂ ಕೂಡ ಇತ್ತಂ ಈ ರೀತಿಯಾಗಿ ಕುಟುಂಬಂ ಪುಷ್ಣನ್ನ, ಕುಟುಂಬವನ್ನ ಪಾಲನೆ ಮಾಡುತ್ತಾ ಸ್ವಲೋಕಾಯ ನನ್ನ ಲೋಕ ಮೋಕ್ಷ ಲೋಕಕ್ಕೆ ಬರುವ ಅರ್ಹತೆಯನ್ನು ನಕಲ್ಪತೆ ವೈ, ಸ್ವಲೋಕಾಯ ನಕಲ್ಪತೆ ವೈ, ನನ್ನ ಲೋಕಕ್ಕೆ ಬರಲು ಸಮರ್ಥರಾಗುವುದಲ್ಲ ಇಲ್ಲವಷ್ಟೇ. ಯಾವ ಸ್ವೀಯ ಪಾರಕ್ಯ ವಿಭಿನ್ನ ಭಾವ, ನನ್ನದು ಮತ್ತೊಬ್ಬರದು ಎಂಬತಕ್ಕಂಥ ಭಾವನೆಯನ್ನು ಹೊಂದಿದವರಾಗಿ
ತಮಃ ಪ್ರಪದ್ಯೆ ವಿಮೂಢ ಯಥ ಮೂರ್ಖನಂತೆ ತಮಃ ಪ್ರಪದ್ಯೇತ ಅಂಧತಮಸ್ಸನ್ನು ಹೊಂದಿಯಾರು ಅನ್ನೋ ಅರ್ಥ ಏನು? ತುಂಬಾ ಪಾಪ ಮಾಡಿದ್ರೆ ಅಂಧತಮಸ್ಸಿಗೆ ಹೋಗ್ತಾರೆ, ಇಲ್ಲ ಅಂತಾದ್ರೆ ನರಕಾದಿಗಳನ್ನ ಅನುಭವಿಸಿ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ, ಮತ್ತೆ ಮನುಷ್ಯರಾಗಿಯೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತಾರೆ ಅನ್ನೋದು ಅದರ ಅಭಿಪ್ರಾಯ. ಶ್ರೀಕೃಷ್ಣ.